ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿನಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ತರಕಾರಿಗಳು ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಕಾಲಿಫ್ಲವರ್ ಹೂಕೋಸು, ಕ್ಯಾಪ್ಸಿಕಮ್ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಬಟಾಣಿ ಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಪಾತ್ರೆಗೆ ಒಂದು ದೊಡ್ಡ ಸ್ಪೂನಲ್ಲಿ ಕೊಬ್ಬರಿ ಎಣ್ಣೆ. ನೀವು ನನ್ನ ವೀಡಿಯೋಸ್ ಫಾಲೋ ಮಾಡ್ತಿದ್ರೆ ನೋಡಿರ್ತೀರಾ, ಅಡುಗೆಗೆಲ್ಲ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ. ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಚೂರು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ನೆನೆಸಿಟ್ಕೊಂಡಿರೋ ಬಟಾಣಿ ಕಾಳನ್ನ ಸೇರಿಸ್ತಾ ಇದ್ದೀನಿ. ಬಟಾಣಿ ಕಾಳು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಅದಕ್ಕೆ ಇವಾಗಲೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, 2 ಸ್ಪೂನು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ರುಬ್ಬಿಟ್ಕೊಂಡಿದ್ದೆ, ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ತರಕಾರಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲನೂ ಹಾಕಿ 1 ನಿಮಿಷ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಕಾಯಿ ಮಸಾಲ ರುಬ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ, 1 ಸ್ಪೂನು ಫೆನಲ್ ಸೀಡ್ಸು, ಚಕ್ಕೆ, ಲವಂಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡು ಕಾಯಿ ಮಸಾಲನ ಒಗ್ಗರಣೆಗೆ ಸೇರಿಸಿ ಸ್ವಲ್ಪ ನೀರು ಸ್ವಲ್ಪನೇ ಸೇರಿಸ್ಕೊಳ್ಳಿ, ಗ್ರೇವಿ ಗಟ್ಟಿಯಾಗಿಯೇ ಇರಬೇಕು. ಇದ್ರ ಜೊತೆಗೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಹಾಕಿ. ಕ್ಯಾಪ್ಸಿಕಮ್ ಬೇಯೋಕ್ಕೆ ಏನು ಟೈಮ್ ತೊಗೊಳ್ಳಲ್ಲ, ಕೊನೆಯಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು 7ರಿಂದ 8 ನಿಮಿಷ ಮಸಾಲ ಹಸಿ ಸ್ಮೆಲ್ ಹೋಗಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಆಮೇಲೆ 1 ಸ್ಪೂನು ನಿಂಬೆಹಣ್ಣಿನ ಜ್ಯೂಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಡ್ ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ. ಈ ಗ್ರೇವಿನ ನಾವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಗೀ ರೈಸ್ ಅಥವಾ ಪ್ಲೇನ್ ಅನ್ನ ಜೊತೆ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ರೆಸಿಪಿ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ. ಎಲ್ಲ ವೀಡಿಯೋಸ್ನೂ ಫಾಲೋ ಮಾಡಿ. ಥ್ಯಾಂಕ್ ಯು.